ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಆಪರೇಷನ್ ಸಿಂಧೂರ, ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಕೊಟ್ಟಂತ ದಿಟ್ಟ ಉತ್ತರಕ್ಕೆ ಇಡೀ ವಿಶ್ವವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ. ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದನಾ ಸಂಘಟನೆಗಳು, ಪಾಕಿಸ್ತಾನದ ನಾಟಕ, ಪಾಕಿಸ್ತಾನದ ಈ ಪಾಪಿ ಕೃತ್ಯಗಳನ್ನು ಇಡೀ ವಿಶ್ವ ಮಟ್ಟದಲ್ಲಿ ಬಟಾಬಯಲು ಮಾಡಿದೆ ಭಾರತ. ಹಂಗನ್ಬಿಟ್ಟು ಆಪರೇಷನ್ ಸಿಂಧೂರ ಆಗಿದ ತಕ್ಷಣ ಮುಗ್ದೋಗ್ಬಿಡ್ತಾ? ಖಂಡಿತವಾಗಲೂ ಇಲ್ಲ. ಪಾಕಿಸ್ತಾನದ ಈ ನೀಚ ಬುದ್ಧಿಯನ್ನು ಇಡೀ ವಿಶ್ವಕ್ಕೆ ಸಾರೋ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮುಖವಾಡವನ್ನು ಕಳಚುವ ಕೆಲಸವನ್ನು ಭಾರತ ಸೇನೆ ಮಾಡ್ತಾ ಇದೆ. ಭಾರತ ಸರ್ಕಾರ ಅದಕ್ಕಾಗಿ ಸರ್ವ ಪಕ್ಷಗಳ ನಿಯೋಗವೊಂದನ್ನು ಮಾಡಿದೆ. 59 ಸಂಸದರುಗಳನ್ನು ಒಳಗೊಂಡಂಥ ಸರ್ವ ಪಕ್ಷಗಳ ನಿಯೋಗ 7 ವಿವಿಧ ತಂಡಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡುತ್ತೆ. ಅಲ್ಲಿಯ ಆರ್ಮಿ ಜೊತೆ ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿಯ ಆರ್ಮಿ ನಮ್ಮ ದೇಶಕ್ಕೆ ಏನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಹಾಗೆ ಪಾಕಿಸ್ತಾನದ ನೀಚ ಕೃತ್ಯಗಳನ್ನು ಹೇಗೆ ನಾವು ಎಡೆಮುರಿ ಕಟ್ಟಿದ್ವಿ ಅನ್ನೋದನ್ನು ತಿಳಿಸುತ್ತೆ. ಖುಷಿ ವಿಚಾರ ಅಂದರೆ ಈ ಸರ್ವಪಕ್ಷದ ನಿಯೋಗದಲ್ಲಿ ಕರ್ನಾಟಕದ 2 ಸಂಸದರಿದ್ದಾರೆ. ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ, ಇನ್ನೊಂದು ಮಂಗಳೂರಿನ ದಕ್ಷಿಣ ಕನ್ನಡದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ. ಎಸ್ ವೀಕ್ಷಕರೇ, ರಾಜಕಾರಣಿಗಳ ಮಕ್ಕಳು ದೇಶ ಸೇವೆಗೆ ಬರಲ್ಲ ಅನ್ನೋದು ನಮ್ಮ ದೇಶದ ದುರಂತ. ಅದಕ್ಕೆ ಮೋದಿ ಮತ್ತು ಅಮಿತ್ ಶಾ ಮಾಸ್ಟರ್ ಮೈಂಡ್ ಏನು ಕೆಲಸ ಮಾಡಿದ್ರು ಅಂದರೆ, ದೇಶ ಸೇವೆಯಲ್ಲೇ ಇದ್ದಂಥ ಸೈನಿಕನನ್ನು ಕರ್ಕೊಬಂದು ಮಂಗಳೂರಿನ ಸಂಸದರನ್ನಾಗಿ, ದಕ್ಷಿಣ ಕನ್ನಡದ ಸಂಸದರನ್ನಾಗಿ ಮಾಡಿದ್ರು. ಇದೀಗ ಈ ಸರ್ವ ಪಕ್ಷಗಳ ನಿಯೋಗದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇದ್ದಾರೆ. DMK ಸಂಸದೆ ಕನಿಮೋಳಿ ನೇತೃತ್ವದ ನಿಯೋಗದಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಗ್ರೀಸ್, ರಷ್ಯಾ, ಸ್ಪೇನ್ ಸೇರಿದಂತೆ ವಿವಿಧ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಸ್ವತಃ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವಂತಹ ಬ್ರಿಜೇಶ್ ಚೌಟ ಅವರಿಗೆ ಯೋಧರ ಕಷ್ಟ, ಹಾಗೆ ಯೋಧರಾಗಿ ಕೆಲಸ ಮಾಡಬೇಕಾಗಿರುವಂಥ ಹೆಮ್ಮೆ, ಹಿರಿಮೆ ಎಲ್ಲವೂ, ಅಂದರೆ ಸೇನೆಯಲ್ಲಿ ಇದ್ದಿದ್ದರಿಂದ ಎಲ್ಲ ಅನುಭವವೂ ಇದೆ. ಹೀಗಾಗಿ ಅದನ್ನು ಹಂಚಿಕೊಳ್ತಾರೆ. ಹೀಗಾಗಿ ಮೊದಲ ಬಾರಿಗೆ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಮೋದಿ ಮತ್ತು ಅಮಿತ್ ಶಾ ಕೊಟ್ಟಿರುವಂಥ ಈ ಅತಿ ದೊಡ್ಡ ಜವಾಬ್ದಾರಿ ಕನ್ನಡಿಗರಾದ ನಾವು ಹೆಮ್ಮೆ ಪಡಬೇಕಾಗಿರುವಂಥ ವಿಚಾರ. ಜೊತೆಗೆ ತೇಜಸ್ವಿ ಸೂರ್ಯ ಕೂಡ ಮತ್ತೊಂದು ಸಂಸದರ ನಿಯೋಗದಲ್ಲಿ ಬೇರೆ ಬೇರೆ ದೇಶಕ್ಕೆ ಭೇಟಿ ಕೊಡ್ತಾರೆ. ಪಹಲ್ಗಾಮ್ ಅಟ್ಯಾಕ್ ಸಂದರ್ಭದಲ್ಲಿ ಕೂಡ ತೇಜಸ್ವಿ ಸೂರ್ಯ ಕರ್ನಾಟಕದ ಸಚಿವರಾದ ಸಂತೋಷ್ ಲಾಡ್ ಅವ್ರ ಜೊತೆ ಸೇರಿಕೊಂಡು ಸಾಕಷ್ಟು ಸೇವೆಯನ್ನು ಕಾಶ್ಮೀರದಲ್ಲಿ ಕೂಡ ಸಲ್ಲಿಸಿದ್ರು. 2 ಸಂಸದರನ್ನ ಆಯ್ಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅತಿ ದೊಡ್ಡ ಜವಾಬ್ದಾರಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನಿಜಕ್ಕೂ ನಮ್ಮ ಸಂಸದರಾಗಿರೋದು ನಮ್ಮೆಲ್ಲರ ಹೆಮ್ಮೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.